ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. क्लोजअप ट्रिपल फ्रेश फॉर्मूला करें 99% तक कीटाणुओं से लेकर ताजा सांसें और कॉन्फिडेंस पास आने का. क्लोजअप. ಮುಂಡಗೋಡ್ ಬಸ್ ಡಿಪೋ ಉದ್ಘಾಟನೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ನೂತನ ಕೆಎಸ್ಆರ್ಟಿಸಿ ಬಸ್ ಡಿಪೋವನ್ನು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಇಂದು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಶಿವರಾಮ್ ಹೆಬ್ಬಾರ್, ಮಾಜಿ ಶಾಸಕರಾದ ವಿಎಸ್ ಪಾಟೀಲ್, ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದ ಸಾಯಿ ಗಾಂವ್ಕರ್, ಮುಖಂಡರಾದ ಜ್ಞಾನೇಶ್ವರ್ ಗುಡಿಯಾಳ್, ಎಲ್ಟಿ ಪಾಟೀಲ್, ಗುಡ್ಡಪ್ಪ ಕಾತೂರ್, ಎಂಎನ್ ದುಣಶಿ, ಕೃಷ್ಣ ಹಿರೇಹಳ್ಳಿ, ಕೆಎಸ್ಆರ್ಟಿಸಿ ಅಧಿಕಾರಿ ಶ್ರೀನಿವಾಸ್ ಹಾಗೂ ಸಿಬ್ಬಂದಿಗಳು ಇದ್ದರು. ಈಗ ಶಂಕುಸ್ಥಾಪನೆ ಆಗಿ ಉದ್ಘಾಟನೆ ಕೂಡ ಇವತ್ತು ಆಗಿರೋದ್ರಿಂದ ಈ ಭಾಗದಲ್ಲಿ ಏನು ಈ ಭಾಗಕ್ಕೆ 5-6 ಡಿಪೋಗಳಿಂದ ಬಸ್ಸಸ್ ಬರಬೇಕಾಗಿತ್ತು, ಅದೆಲ್ಲ ಕೂಡ ರದ್ದಾಗಿ ಇಲ್ಲಿಂದಲೇ ಬಸ್ಸಸ್ಸು ಪ್ರಾರಂಭವಾಗುತ್ತೆ. ರೆಡ್ ಲೈಸೆನ್ಸ್ಗೆ ಇಂಡಸ್ಟ್ರಿಯಲ್ನಲ್ಲಿ ಒಂದು ಹಾಕ್ಬಿಟ್ಟಿದ್ದಾರೆ. ಮತ್ತು ಪೆಟ್ರೋಲ್ ಬರೋದಕ್ಕೆ ಕೆಲವು ಪರ್ಮಿಷನ್ಸು ಬೇಕು, ಅದನ್ನು ಆದಷ್ಟು ಬೇಗ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈ ಭಾಗದಲ್ಲಿ ಜನಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಮತ್ತು ಈ ಮಾತನಾಡಿದಂಥವರೆಲ್ಲರೂ ಕೂಡ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಇದು ತೊಂದರೆ ಇದ್ದು ಈಗ ಅದು ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ಅಂತೇಳಿ. ಮತ್ತು ಇಲ್ಲಿ ಕಾಂಕ್ರೀಟು ಹಾಕಬೇಕು. ಕಾಂಕ್ರೀಟ್ ಒಂದು ಬಾಕಿ ಇದೆ. ಈಗಾಗಲೇ 4 ಕೋಟಿ ವೆಚ್ಚ ಮಾಡಿ ಕಾಂಟ್ರಾಕ್ಟರ್ ಕೂಡ ಭಾಳ ವ್ಯವಸ್ಥಿತವಾಗಿ ಒಂದು ಡಿಪೋವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಕಾಂಕ್ರೀಟು ಕೂಡ ಬೆಳಗ್ಗೆ ಎಲ್ಲಿಯವರು ಹೇಳಿಬಿಟ್ಟಿದೆ. ನಾನು ಹೋದಂಥ ಸಂದರ್ಭದಲ್ಲಿ ಕಾಂಕ್ರೀಟ್ ಅವ್ರು ಕೇಳ್ಬೋದು ಅಂತ, ಅದನ್ನು ಕೂಡ ಅಗತ್ಯವಾಗಿ ಮಾಡಿಕೊಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಮತ್ತು ಹೊಸ ಬಸ್ಸುಗಳು ಕೂಡ ಕೊಡ್ತಾರೆ. ಹೊಸ ಬಸ್ಸುಗಳು ಕೂಡ ಬಂದಿದೆ. ಕಾರಣಾಂತರಗಳಿಂದ ಬಸ್ಸಸ್ಸು ತಗೊಂಡಿರಲಿಲ್ಲ. ಈಗ ಒಂದು 475 375 ಬಂದಿದೆ. 375ರಲ್ಲಿ 175 ಬಂದರೆ ಈಗ 200 ಬರಬೇಕು. ಮತ್ತು ಇನ್ನೂ 275 ಬಸ್ಸಿಗೆ ಟೆಂಡರೆಲ್ಲ ಪ್ರಕ್ರಿಯೆ ಮುಗಿದಿದೆ. ಆದೇಶ ಪತ್ರ ಕೊಡಬೇಕಾಗಿದೆ. ಅದ್ರ ಜೊತೆಗೆ ಇನ್ನು ಲಾಂಗ್ ರೂಟ್ ಬಸ್ಸಸ್ಸು ಕೂಡ ಒಂದಷ್ಟು ತಗೊಳಕ್ಕೆ ಹೇಳಿದ್ದೀನಿ. ಲಾಂಗ್ ರೂಟ್ ಬಸ್ಸಸ್ಸು ಯಾಕೆಂದರೆ ನಿಮಗೆ 560 ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಗೆ ಹೋಗೋದಕ್ಕೆ ಬರೋದಕ್ಕೆ. ಅದು ಕೂಡ ತಗೊಳ್ತಾರೆ ಅಂತೇಳಿ ನಮ್ಮ ಈ ಶಕ್ತಿ ಕಾರ್ಯಕ್ರಮ ಬಂದಾಗ ನಮಗೇನಾಗಿದೆ, ಸ್ವಲ್ಪ ಹೆಚ್ಚು ಒತ್ತಡ ಜಾಸ್ತಿ ಇದ್ದ. ಎಲ್ಲ 4 ಕಾರ್ಪೊರೇಷನಿಂದ 84-85 ಓಡಾಡ್ತಾ ಇದ್ದರೆ ಜಾಸ್ತಿ. ಈ ಶಕ್ತಿ ಕಾರ್ಯಕ್ರಮ ಬಂದಮೇಲೆ 1,10,00,000 ಜನ ಇವತ್ತು ಪ್ರತಿದಿನ 4 ಕಾರ್ಪೊರೇಷನ್ಗಳಲ್ಲಿ ಕಾರ್ಪೊರೇಷನ್ ಬಸ್ಸುಗಳಲ್ಲಿ ಓಡಾಡ್ತಾ ಇದ್ದಾರೆ. ಅಂದರೆ 20-25 ಲಕ್ಷ ಜನ ಹೆಚ್ಚುವರಿಯಾಗಿ ಇವತ್ತು ಮಹಿಳೆಯರ ಜೊತೆಗೆ ಪುರುಷರು ಮನೆ ಕುಟುಂಬದವ್ರದ್ದು ಎಲ್ಲ ಓಡಾಡ್ತಾ ಇರೋದ್ರಿಂದ ನಮಗೆ ಬಸ್ಸುಗಳು ತಗೊಳ್ತಾ ಇದ್ದಿದ್ದು ಒಂದು. ಮತ್ತು ಕರೋನಾ ಸಂದರ್ಭದಲ್ಲಿ 3,800 ಬಸ್ಸುಗಳು ಕ್ಯಾನ್ಸಲ್ ಮಾಡ್ತಿದ್ವಿ ನನ್ನ ಕಾರಣದಿಂದ. ರಿಕ್ರೂಟ್ಮೆಂಟು ಆಗಿರಲಿಲ್ಲ. ಈಗ ರಿಕ್ರೂಟ್ಮೆಂಟು ಆಗಿದೆ. ಈ ಒಂದು ಕಾರ್ಪೊರೇಷನ್ಗೆ 2,000 ಜನ ರಿಕ್ರೂಟ್ಮೆಂಟ್ ಆಗಿದೆ. ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮೊನ್ನೆ ಕಲ್ಯಾಣ ಕರ್ನಾಟಕದಲ್ಲಿ 1619 ನಾನೇ ಹೋಗಿದೆ. ಅವರಿಗೆ ಆದೇಶ ಪತ್ರ ಕೊಟ್ವಿ. ಕೆಎಸ್ಆರ್ಟಿಸಿನೂ 2005 ಜನಕ್ಕೆ ಅದೇ ರೀತಿ BMTC 4 ಕಾರ್ಪೊರೇಷನ್ ಎಲ್ಲ ಸೇರಿ ಒಟ್ಟು 9,000 ಜನ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಒಂದು 5,900 ಬಸ್ಸುಗಳು ಬರ್ತಾ ಇದೆ. ಮತ್ತು ಹಿಂದೆ ನಿಲ್ಲಿಸಿದ್ದಂಥ ಶೆಡ್ಯೂಲ್ಸು ಕರೋನಾ ಸಂದರ್ಭದಲ್ಲಿ ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ.
ಮತ್ತು ಇಲ್ಲಿ ಡಿಪೋ ಆಗಿರೋದ್ರಿಂದ ಹೊಸ ಶೆಡ್ಯೂಲ್ಸ್ ಕೂಡ ಆಗ್ತಾರೆ. ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲೆಲ್ಲಿ ಮಿಸ್ ಆಗಿತ್ತು ಅದನ್ನೆಲ್ಲ ಕೂಡ ಮಾಡಿ ಅಂತ ನಾನು ಹೇಳಿದ್ದೀನಿ. ಹಾಗೆ ಶಿವರಾಮ್ ಹೆಬ್ಬಾರವರು ಮತ್ತು ಈ ಭಾಗದ ಮುಖಂಡರು ಕೂಡ ನಮ್ಮ ಡಿಪೋ ಮ್ಯಾನೇಜರ್ ಹಿರಿಯ ಅಧಿಕಾರಿಗಳೆಲ್ಲ ಹಿಂದೆ ಚರ್ಚೆ ಮಾಡಿದ್ದಾರೆ. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಆಶ್ರಯದಲ್ಲಿ ಅನೇಕ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇಂದು ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಅಂಬೇಡ್ಕರ್ ಓಣಿಯ ಮುಖ್ಯ ರಸ್ತೆಯಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ನಂತರ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಅರ್ಪಿಸಲಾಯಿತು. ನಂತರ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಹಾಗೂ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರಿಗೆ ಮನವಿ ಅರ್ಪಿಸಲಾಯಿತು. ಕೆಲವು ಫೈನಾನ್ಸ್ನವರ ಸಾಲ ವಸೂಲಾತಿಯಿಂದ ಮಹಿಳೆಯರಿಗೆ ತೊಂದರೆಯಾಗುತ್ತಿದೆ. ಮೀಟರ್ ಬಡ್ಡಿ ವ್ಯವಹಾರದಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರಗಾಲದಿಂದ ಬೆಳೆ ಹಾನಿಗೆ ಪರಿಹಾರ ನೀಡಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಅರಣ್ಯ ಅತಿಕ್ರಮಣದಾರರಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ನೀಡಬೇಕು ಎಂದು ಮನವಿ ಪತ್ರದಲ್ಲಿ ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸೋರ್ ಹುಣಸೆ ವೆಂಕಟೇಶ್, ರಾಜ್ಯ ಸಂಚಾಲಕರಾದ ಚಿದಾನಂದ ಹರಿಜನ್, ಮುಖಂಡರಾದ ಶಂಕರ್ ನಂದಿಹಾಳ್, ಜಯಲಕ್ಷ್ಮಿ ಚೌಹಾಣ್, ಆನಂದ ಪೂಜಾರಿ, ಚನ್ನಬಸಪ್ಪ ಹರಿಜನ್, ಯಲ್ಲಪ್ಪ ಶೆಡ್ರೊಳ್ಳಿ, ಚಂದ್ರಕಾಂತ್ ಕಲಬಾವಿ, ಭೀಮ್ಸಿ ವಾಲ್ಮೀಕಿ, ಗೋವಿಂದ್ ಬೆಂಡ್ಲಗಟ್ಟಿ, ಎಸ್ ಪಾಟೀಲ್, ಮಾರ್ಟಿನ್ ಬಳ್ಳಾರಿ, ದುರ್ಗಪ್ಪ ಬಂಡಿವಡ್ಡರ್, ಕೇಮಣ್ಣ ಲಮಾಣಿ, ಅರ್ಜುನ್ ಬೆಂಗೇರಿ, ಗಣೇಶ್ ರಾಠೋಡ್, ಹನುಮಂತ್ ಜೇಣಗಿನಕೊಪ್ಪ ಮುಂತಾದವರಿದ್ದರು. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.